ಕಲ್ಲಂಗಡಿ ಐಸ್ ಕ್ರೀಮ್ ಹಾಗೂ ಜ್ಯೂಸ್ಗಳ ಸುರಕ್ಷತೆ ಬಗ್ಗೆ ಆರೋಗ್ಯ ಇಲಾಖೆ ಕಳವಳ ವ್ಯಕ್ತಪಡಿಸಿದೆ. ಅದರಲ್ಲೂ ಕಲ್ಲಂಗಡಿ ಹಣ್ಣುಗಳಲ್ಲಿ ಕೃತಕ ಬಣ್ಣಗಳು ಮತ್ತು ರಾಸಾಯನಿಕಗಳ ಬಳಕೆಯಾಗುವ ಸಾಧ್ಯತೆ ಹೆಚ್ಚಿತು. ಮಾರ್ಚ್ನಲ್ಲಿ ಈ ಆಹಾರದ ಮಾದರಿ ಪರೀಕ್ಷೆ ನಡೆಸಲು ಆರೋಗ್ಯ ಇಲಾಖೆ ಚಿಂತನೆ ನಡೆಸಿದೆ. ಬೇಸಿಗೆ ಆರಂಭದಲ್ಲೇ ಕಲ್ಲಂಗಡಿಗೆ ಬೇಡಿಕೆ ಹೆಚ್ಚಾಗಿದೆ. ಈಗ ಸಾಮಾನ್ಯವಾಗಿ ಜನ ಕಲ್ಲಂಗಡಿ ಜ್ಯೂಸ್, ಐಸ್ ಕ್ರೀಮ್ ಮೊರೆ ಹೋಗ್ತಾರೆ. ಜನರನ್ನ ಆಕರ್ಷಿಸುವುದಕ್ಕೆ ವ್ಯಾಪಾರಿಗಳು ಕೃತಕ ಬಣ್ಣ ಬಳಕೆ ಮಾಡುವ ಪ್ರಕರಣಗಳು ಪತ್ತೆಯಾಗಿವೆ. ಕಲ್ಲಂಗಡಿ ಹಣ್ಣಿನ ಬಳ್ಳಿಗೆ ಎರಿಥ್ರೋಸಿನ್ ಇಂಜೆಕ್ಟ್ ಮಾಡುವ ಸುಳಿವು ಸಿಕ್ಕಿದೆ. ಇದು ಹೊಟ್ಟೆಯ ಆರೋಗ್ಯಕ್ಕೆ ತುಂಬಾ ಡೇಂಜರ್ ಅನ್ನೋದು ಪತ್ತೆಯಾಗಿದೆ. ಹೀಗಾಗಿ ಕಲ್ಲಂಗಡಿ ಹಣ್ಣಿನ ಸ್ಯಾಂಪಲ್ ಟೆಸ್ಟ್ ನಡೆಸಲು ಆಹಾರ ಮತ್ತು ಸುರಕ್ಷತಾ ಇಲಾಖೆಗೆ ಆರೋಗ್ಯ ಇಲಾಖೆ ಸೂಚನೆ ಕೊಟ್ಟಿದೆ. ಹಾಗಿದ್ರೆ ಕೃತಕ ಬಣ್ಣದ ಕಲ್ಲಂಗಡಿ ಯಾವುದು ಅಂತ ಕಂಡುಹಿಡಿಯೋದು ಹೇಗೆ ಅಂತ ನೋಡೋದಾದ್ರೆ, ಇಂಜೆಕ್ಷನ್ ನೀಡಿರುವ ಕಲ್ಲಂಗಡಿ ಸಿಕ್ಕಾಪಟ್ಟೆ ರೆಡ್ ಆಗಿರುತ್ತೆ. ಕಲ್ಲಂಗಡಿ ಹಣ್ಣಿನ ಪರೀಕ್ಷೆಯನ್ನ ಮನೆಯಲ್ಲೇ ನೀವು ಮಾಡಬಹುದು. ಕಲ್ಲಂಗಡಿ ಹಣ್ಣುಗಳನ್ನ 2 ಪೀಸ್ ಮಾಡಿ ಟಿಶ್ಯೂ ಅಥವಾ ಕಾಟನ್ ಪೇಪರ್ನಿಂದ ಒರೆಸಿ ನೋಡಿ. ಕೆಂಪು ಬಣ್ಣ ಪೇಪರ್ಗೆ ಹತ್ತಿದ್ರೆ ಅದಕ್ಕೆ ಕೃತಕ ಬಣ್ಣ ಬಳಕೆ ಮಾಡಿದ್ದಾರೆ ಅನ್ನೋದು ಕನ್ಫರ್ಮ್ ಆಗುತ್ತೆ. ಒಟ್ನಲ್ಲಿ ಮತ್ತೊಮ್ಮೆ ಕಲ್ಲಂಗಡಿ ಜ್ಯೂಸ್, ಐಸ್ ಕ್ರೀಮ್ ಪರೀಕ್ಷೆಗೆ ಆರೋಗ್ಯ ಇಲಾಖೆ ಸಿದ್ಧತೆ ನಡೆಸಿದೆ. ಮಾತ್ರವಲ್ಲ, ಬೇಸಿಗೆಯ ಬೇಗೆ ಅಂತ ಹೀಗೆ ರಾಸಾಯನಿಕ ಬಳಕೆಯ ಹಣ್ಣು ಸೇವಿಸಬೇಡಿ, ಗ್ರಾಹಕರು ಆದಷ್ಟು ಎಚ್ಚರದಿಂದಿರಿ ಅಂತಾನೂ ಆರೋಗ್ಯ ಇಲಾಖೆ ಸೂಚನೆ ಕೊಟ್ಟಿದೆ.